Good afternoon, everybody. In last session, we are discussed about the nature and definition and meaning of the forgetting. So today, in this session, we are discussing about the causes for or causes of forgetting. So causes of forgetting. What are the causes to forget? So our objective and aim of the forgetting is to understand the causes for or causes of forgetting. So causes of forgetting. So here forgetting refers to failure to either recall or retain information into present consciousness. All experiences leave trace or after effects means images in memory parts of the brain. Interference in new experiences also causes description in memory, which causes forget. So 7 common causes of forgetting we have seen. So first one is lack of sleep. Not getting enough sleep is perhaps the greatest unappreciated causes of forgetfulness. So next, second one is medications, tranquilizers, antidepressants, some blood pressure drugs and other medications can affect memory, usually by causing sedation of confusion or confusion. So another one is underactive thyroid. Next, alcohol, stress and anxiety, depression. So these all are the causes of forgetting. So these all are the general causes of forgetting. So main important causes of forgetting are forgetting theories are decay theory and interference theory. ಸೊ ಇದನ್ನೇ ನಾವು ಕನ್ನಡದಲ್ಲಿ ಹೇಳೋದಾದರೆ ಕಾಜಸ್ ಆಫ್ ಫಾರ್ಗೆಟಿಂಗ್ ಅಂದರೆ ವಿಸ್ಮೃತಿಗೆ ಕಾರಣಗಳು ಅಥವಾ ಮರೆವಿಗೆ ಕಾರಣಗಳು. ಸೊ ಅಂದರೆ ಇಲ್ಲಿ ವಿಸ್ಮೃತಿ ಎಂದರೆ ನಾವೇನಂತೀವಿ, ಒಂದು ಕಲಿಕೆಯ ಶಾಶ್ವತವಾದ ಅಥವಾ ತಾತ್ಕಾಲಿಕವಾದ ನಷ್ಟಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ವಿಸ್ಮೃತಿ ಅಥವಾ ಮರೆವು ಅಂಥೇಳಿ ಹೇಳ್ತೀವಿ. ಅಂದರೆ ಆ ಸಂಗತಿಗಳು ಅವು ಆ ಕಲಿತಂಥ ಘಟನೆಗಳು ಏನಾಗ್ತವೆ, ನೆನಪಿಗೆ ತಂದುಕೊಳ್ಳುವುದರಲ್ಲಿ ಆ ವ್ಯಕ್ತಿ ಅಸಮರ್ಥನಾಗಿರ್ತಾನೆ. ಸೊ ಆತ ಅಸಮರ್ಥನಾಗಿರುವುದನ್ನು ನಾವೇನಂತ ಕರಿತೀವಿ, ಆ ಮರಿವು ಅಂತ ಕರಿತೀವಿ. ಸೊ ಅದನ್ನು ಆಗೋದಕ್ಕೆ ಏನು, ಯಾಕೆ ಹಾಗಾಗ್ತವೆ, ಏನಕ್ಕಾಗಿ ಹಾಗಾಗ್ತವೆ ಅಂತಂದರೆ ಕೆಲವೊಂದು ನಿದ್ರೆಯ ಸಮಸ್ಯೆ ಆಗ್ಬೋದು, ನಿದ್ರೆ ಕರೆಕ್ಟ್ ಆಗದೇ ಇರ್ಬೋದು, ಆಮೇಲೆ ಅದರ ಜೊತೆಗೆ ಮೆಡಿಕೇಷನ್ ಅಂದರೆ ಅದರಿಂದ ಮೆಡಿಕೇಷನ್ ಆಗಿರ್ಬೋದು, ಟ್ರ್ಯಾಂಗಲೈಸೇಷನ್ ಆ್ಯಂಟಿಪ್ರೆಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು ಅಂದರೆ ರಕ್ತದ ಒತ್ತಡ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಅದೇ ರೀತಿ ಮೆಡಿಕೇಷನ್ ಎಫೆಕ್ಟ್ ಮೆಮೊರಿ ಏನಾಗಿರುತ್ತೆ ಅದು ಹೋಗಿ ಅದರ ಮೇಲೆ ಪರಿಣಾಮ ಬೀರ್ಬೋದು, ಕನ್ಫ್ಯೂಷನ್ ಇರ್ಬೋದು, ಆಮೇಲೆ ಅಂಡರ್ ಆ್ಯಕ್ಟಿವ್ ಅಂದರೆ ಆ್ಯಕ್ಟಿವ್ನೆಸ್ ಇಲ್ಲದೇ ಇರ್ಬೋದು, ಆಮೇಲೆ ಆಲ್ಕೋಹಾಲ್ ಅಂದರೆ ಮದ್ಯಪಾನ ಆಗಿರ್ಬೋದು, ಆಮೇಲೆ ಒತ್ತಡ ಆಗಿರ್ಬೋದು, ಭಯ ಆಗಿರ್ಬೋದು, ಆಮೇಲೆ ಡಿಪ್ರೆಷನ್ ನಾವೇನಂತೀವಿ ಉದ್ವಿಗ್ನ ಆಗಿರ್ಬೋದು, ಅಥವಾ ಅದಕ್ಕೆ ಉನ್ಮಾದ ಆಗಿರ್ಬೋದು, ವಿಷಣ್ಣತೆ ಆಗಿರ್ಬೋದು. ಇವೆಲ್ಲವೂ ಕೂಡ ಸಾಮಾನ್ಯವಾದಂಥ ಕಾರಣಗಳು. ಯಾವುದಕ್ಕೆ? ವಿಸ್ಮೃತಿಗೆ ಸಾಮಾನ್ಯವಾದಂಥ ಕಾರಣಗಳಾಗಿರ್ತವೆ. ಸೊ ಇವೆಲ್ಲವೂ ಸಾಮಾನ್ಯ ಕಾರಣವಾದರೂ ಮುಖ್ಯವಾಗಿ ಕೆಲವೊಂದು ಸಿದ್ಧಾಂತಗಳಿದ್ದಾವೆ. ಮುಖ್ಯವಾದಂಥ ಕೆಲವೊಂದು ಈ ಮರಿವಿಗೆ ವಿಸ್ಮೃತಿಗೆ ಕಾರಣ ಇರ್ತಕ್ಕಂಥ ಸಿದ್ಧಾಂತಗಳೇನಿದ್ದಾವೆ ಅವುಗಳಲ್ಲಿ 2 ಸಿದ್ಧಾಂತವನ್ನು ನಾವು ನೋಡ್ತೀವಿ.
ಅಂದರೆ ಹಲವಾರು ಅಧ್ಯಯನಗಳು ನಡೆದಿದ್ದಾವೆ, ಹಲವಾರು ಪ್ರಯೋಗಗಳನ್ನು ಮಾಡಿ ಈ ನಡೆದಿರುವ ಅಧ್ಯಯನಗಳು ಮತ್ತು ಪ್ರಯೋಗಗಳ ಆಧಾರದ ಮೇಲೆ ಏನು ಮಾಡಿದ್ದಾರೆ, ಈ ಕೆಳಗಿನ 2 ಕಾರಣಗಳನ್ನು ಹೇಳಿದರೆ ಆ ಕಾರಣಗಳನ್ನೇ 2 ಸಿದ್ಧಾಂತ ಅಂತ ಹೇಳ್ತೀವಿ. ಮೊದಲನೆಯ ಸಿದ್ಧಾಂತ ಏನು ಅಂದರೆ ಸ್ಮೃತಿ ಕ್ಷೀಣತಾ ಸಿದ್ಧಾಂತ, ಅಂದರೆ ಡಿಕೆ ಥೇರಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಇನ್ನೊಂದು ಎರಡನೇದು ವ್ಯತಿಕರಣ ಸಿದ್ಧಾಂತ, ಅಂದರೆ ಅದು ಇಂಟರ್ಫಿಯರೆನ್ಸ್ ಥೇರಿ. ಡಿಕೆ ಥೇರಿ ಅಂತಂದರೆ ಡಿಕೆ ಸಿದ್ಧಾಂತದ ಪ್ರಕಾರ ಎಲ್ಲ ಜ್ಞಾಪಕಗಳು ಪುನರಾಭ್ಯಾಸವಿಲ್ಲದಿದ್ದರೆ ಅಥವಾ ವರ್ತನೆಯಲ್ಲಿ ಆಗಾಗ ಕಾಣಿಸ್ಕೊಳ್ಳೋದಿದ್ದರೆ ಅವಕ್ಕೇನಂತೀವಿ ಅಂತಂದರೆ ಸ್ಮೃತಿ ಕ್ಷೀಣಿತ ಸಿದ್ಧಾಂತ ಅಂತೀವಿ. ಇನ್ನೊಂದು ವ್ಯತಿಕರಣ ಅಂದರೆ ಇಂಟರ್ಫಿಯರೆನ್ಸ್, ಒಂದು ಘಟನೆ ಮತ್ತೊಂದು ಘಟನೆ ಮೇಲೆ ಅಡೆತಡೆ ಮಾಡೋದಾದರೆ, ಒಂದು ವಿಷಯ ಮೇಲೆ ಮತ್ತೊಂದು ವಿಷಯ ಅಡೆತಡೆ ಮಾಡೋದಾದರೆ ಇವೆಲ್ಲವನ್ನು ನಾವೇನಂತ ಕರಿತೀವಿ, ವ್ಯತಿಕರಣ ಸಿದ್ಧಾಂತ ಅಥವಾ ಇಂಟರ್ಫಿಯರೆನ್ಸ್ ಸಿದ್ಧಾಂತ ಅಂಥೇಳಿ ಕರಿತೀವಿ. ಸೊ ಇವೆಲ್ಲವನ್ನು ನಾವು ಮುಂದಿನ ಅಧಿವೇಶನದಲ್ಲಿ ಒಂದೊಂದಾಗಿ, ಅದು ಇಂಟರ್ಫಿಯರೆನ್ಸ್ ಥಿಯರಿ ಆಗಿರ್ಬೋದು ಅಥವಾ ಡಿಕೆ ಸಿದ್ಧಾಂತ ಆಗಿರ್ಬೋದು, ಡಿಕೆ ಥಿಯರಿ ಆಗಿರ್ಬೋದು, ಸ್ಮೃತಿ ಕ್ಷೀಣಿತ ಸಿದ್ಧಾಂತ ಮತ್ತು ವ್ಯತಿಕರಣ ಸಿದ್ಧಾಂತ, ಇವು ಒಂದೊಂದು ಮತ್ತೆ ಮುಂದಿನ ಇದರಲ್ಲಿ ನಾವು ವಿಸ್ತಾರವಾಗಿ ವಿವರವಾಗಿ ಅಧ್ಯಯನ ಮಾಡೋಣಂತೆ. ಇವತ್ತಿಗೆ ಈ ಕಾರಣಗಳೇನೇನಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಿ ಇದ್ರ ಬಗ್ಗೆ ನೀವು ತಿಳ್ಕೊಂಡಿರಿ, ಅರ್ಥ ಮಾಡ್ಕೊಂಡಿರಿ ಅಂದ್ಕೊಂಡು ಇವತ್ತಿನ ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಅಧಿವೇಶನದಲ್ಲಿ ನಾವು ಆ ಸಿದ್ಧಾಂತಗಳ ಮುಖ್ಯವಾದಂಥ ಕಾರಣಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.